agriculture tools and equipments fabrication at Anu Fabricators. ಇಲ್ಲಿ ಒಂದು ದೊಡ್ಡ ಸೈಜ್ ಟ್ರಾಲಿ ಮಾಡಿದ್ರ ಹೇಳಿ ಸರ್. ಇದು ಕಸ್ಟಮರ್ ಆರ್ಡರ್. ನಮಸ್ಕಾರ ಸರ್, ಹನುಮಂತು ಅಂತ ಅನು ಫ್ಯಾಬ್ರಿಕೇಶನ್, ಜಯನಗರ, ಮೈಸೂರು. ನೋಡಿ ಸರ್, ಇದೊಂದು ಟಾಟಾ ಎಸಿಗೆ ಮಾಡ್ತಕ್ಕಂಥದ್ದು ಟ್ರಾಲಿ. ಏನಕ್ಕೆ ಮಾಡ್ತೀವಿ ಅಂದರೆ ಇದೊಂದು 1.5 ಟನ್ 2 ಟನ್ ಕೆಪಾಸಿಟಿ. ಇದು ಬಂದು ಒಂದು ಜನ್ರೇಟರ್ ತಗೋಗ್ಲಿಕ್ಕೆ ಪೆಂಡಲ್ ಆಗ್ತಕ್ಕಂಥವ್ರು, ದೊಡ್ಡ ಪೆಂಡಲ್ ಆಗ್ತಕ್ಕಂಥವ್ರು ಇದರಲ್ಲಿ 2 ಟನ್ 3 ಟನ್ ಇರ್ತಕ್ಕಂಥ ಜನ್ರೇಟರ್ನ ತಗೋಗ್ಲಿಕ್ಕೆ ಮಾಡಿರ್ತಕ್ಕಂಥ ಗಾಡಿ ಇದು ಗಾಡಿ ಬಂದು ನಿಮಗೆ ಕಟ್ಟೆ ಎಲ್ಲ ಸ್ಪ್ರಿಂಗ್ ಆಕ್ಸನಲ್ಲಿ ಕಟ್ಟೆ ಎಲ್ಲ ಸೆಟ್ ಮಾಡಿದ್ದೀವಿ. ಇದು ಬೇರೆ ಥರ ಮಾಡಲ್ ಗಾಡಿ. ಕೆಳಗಡೆ ಯಾವುದೇ ಥರ ವೈಬ್ರೇಷನ್ ಬರಲಿ, ಹಳ್ಳ ಬೀಳಲಿ, ದಿನ ಬೀಳಲಿ, ಯಾವುದೇ ಥರ ತೊಂದರೆ ಇಲ್ಲದಂಗೆ ಇದನ್ನು ಗಾಡಿ ಸೆಟ್ಟಿಂಗ್ ಮಾಡಿದ್ದೀವಿ. ನೋಡಿ ಸರ್, ಯಾವುದೋ ಒಂದು ಟೆಂಪೋದು ಬಾಡಿ ಇಟ್ಟು ಅದನ್ನು ರೆಡಿ ಮಾಡಿದ್ದೀವಿ ಸರ್. ಹೌದಾ ಸರ್? ಓಕೆ, ಫಸ್ಟ್ ಮಾಡೋಣ ಸರ್. ಇದು ಫಸ್ಟ್ ಇಲ್ಲಿ ಆಂಕರ್ ಸರ್, ಇದು ಯಾವ ಗಾಡಿಗೆ ಫಿಟ್ ಮಾಡ್ಬೋದು ಸರ್? ನೋಡಿ, ಇದು ಒಂದು ಟಾಟಾ ಎಸಿಗೆ ಫಿಟ್ ಮಾಡ್ಬೋದು. ಟಾಟಾ ಎಸಿಗಾಗಲಿ, ಎಕ್ಸ್ಟ್ರಾ ಇನ್ಯಾವುದಾದ್ರು ಒಂದು ಆಟೋಗಾಗಲಿ, ಯಾವುದೇ ಥರ ಬೈಕ್ ಟ್ರಾಲಿಗಾಗಲಿ, ಯಾವುದೇ ಥರಕ್ಕೂ ಫಿಟ್ಟಿಂಗ್ ಮಾಡ್ಬೋದು ಸರ್. ಯಾವುದೇ ವಿಧವಾದ ತೊಂದರೆ ಇಲ್ಲದಂಗೆ ಸ್ಟೇರಿಂಗ್ ಮೂಮೆಂಟ್ ಎಲ್ಲ ನೀಟಾಗಿ ಮಾಡಿದ್ದೀವಿ ಸರ್. ಹಿಂದ್ಗಡೆ ಬೇರೆ ಕಟ್ಟೆ ಕೊಟ್ಟಿದ್ದೀವಿ. ಯಾವುದೇ ಥರ ಆಕ್ಷನ್ ಆದರೂ ಸ್ಪ್ರಿಂಗ್ ಆಕ್ಷನ್ ತಗೋತದೆ ಅದು. ಅದೇನಾ ಸರ್? ಹಂಗೆ ಬನ್ನಿ ಸರ್. ಇಲ್ಲಿ ಫ್ರಂಟ್ 2 ವೀಲ್ಸ್ ನಿಮಗೆ ಟರ್ನಿಂಗ್ ಯೂಸ್ ಆಗುತ್ತೆ. ಇಲ್ಲಿ ಬ್ಯಾಕ್ ವೀಲ್ಸ್ ಅಲ್ಲಿ ಇದು ಶಾಕ್ಸ್ ಕೊಟ್ಟಿದ್ದಾರೆ ಬ್ಯಾಕ್ ವೀಲ್ಸ್ ಅಲ್ವಾ ಸರ್? ಹೌದು ಸರ್, ಕಟ್ಟೆ ಕೊಟ್ಟಿದ್ದೀವಿ. ಯಾವುದೇ ಥರ ಜೀಪ್ ಕಟ್ಟೆ ಕೊಟ್ಟಿದ್ದೀವಿ. ಯಾವುದೇ ಥರ ತೊಂದರೆ ಇಲ್ಲದಂಗೆ ವರ್ಕ್ ಮಾಡ್ಬೋದು ಸರ್. ಓಕೆ, ನೋಡಿ ಶಾಕ್ಸ್ ಬಂದು ರ್ಯಾರ್ ವೀಲ್ಸ್ಗೆ ಶಾಕ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಬಂದು ಅಷ್ಟು ತೊಂದರೆ ಇಲ್ಲಲ್ಲ. ಈ ಗಾಡಿ ನಿಮ್ಮ ಮೇನ್ ಸರ್ ಹೇಳಿದ್ದಾರೆ ನೋಡಿ, ಜನರೇಟರ್ ಮಡಗೋದಕ್ಕಂತ ಮಾಡಿದ್ದಾರೆ. ಇದು ಕಸ್ಟಮರ್ ಆರ್ಡರ್ ಕೊಟ್ಟು ಮಾಡಿರೋದು. ಜನರೇಟರ್ ಇದರಲ್ಲಿ ಮಡಗ್ತಾರೆ ಸರ್. ಎಷ್ಟು ತೂಕ ಇರ್ತದೆ ಸರ್ ಜನರೇಟರ್? ಸರ್, ಇದ್ರಲ್ಲಿ 1.5 ಟನ್ನಿಂದ 3 ಟನ್ ತನಕ ಹಾಕ್ಬೋದು ಸರ್. ಓಕೆ, 1.5 3 ಟನ್ ವರೆಗೆ ತೂಕ ಆಗುತ್ತೆ. ನಿಮಗೆ ಬ್ಯಾಕ್ ವೀಲ್ಸ್ ಅಲ್ಲಿ ನಿಮ್ಗೆ ಶಾಕ್ಸ್ ಕೊಟ್ಟಿದ್ರೆ ಏನು ತೊಂದರೆ ಆಗಲ್ಲ. ಕಸ್ಟಮರ್ ಅವರು ಜನರೇಟರ್ ಮಡಗನೆ ರೆಡಿ ಮಾಡಿದ್ದಾರೆ. ನೋಡಿ, ಫ್ರೇಮ್ ಎಲ್ಲ ಏಕ್ದಮ್ ದೊಡ್ಡ ಫ್ರೇಮು, ಫುಲ್ ಹೆವಿ ಫ್ರೇಮೇ ಮಾಡಿದ್ದಾರೆ. ಮತ್ತೆ ಪೈಪ್ ಸೆಟ್ ಬಾಡಿ ಕಟ್ಟಿದ್ದು ನೋಡಿ ಸಖತ್ತಾಗಿದೆ ಸರ್. ಇದು ಎಂಟೈರ್ ಬಾಡಿ, ಇದು ಯಾವ ಗಾಡಿ ಇದು ಸರ್? ಟಾಟಾ ಎಸ್ ಅದು? ಸರ್ ಹೌದು ಸರ್. ಇದು ಪೈಪ್ ಸೆಟ್ ನೀವೇ ಕಟ್ಟಿದ್ರೆ ಹಂಗೆ ಸರ್? ಇದು ಬಾಡಿ ಇಲ್ಲ, ಬಾಡಿ ಎಲ್ಲ ರೆಡಿ ಇತ್ತು ಸರ್. ಅದನ್ನ ಕೆಳಗಡೆ ಚಾರ್ಸಿ ಕಟ್ಟಿ ಅದನ್ನ ರೆಡಿ ಮಾಡಿದ್ದೀವಿ ಸರ್. ಓಕೆ, ಇಲ್ಲಿ ಇವ್ರ ಮೇನ್ ಬೇಕಂದ್ರೆ ಬಾಡಿ ಕಟ್ಟಬೇಕು ಅಂತ ನೀವು ಬನ್ನಿ, ಬಾಡಿ ಕಟ್ಟೋದು ನೀವೆಲ್ಲ ಮಾಡಿಕೊಡ್ತೀರಲ್ವಾ? ಎನಿ ಕೈಂಡ್ ಆಫ್ ಕಬ್ನಲ್ಲಿ ಏನು ಫ್ಯಾಬ್ರಿಕೇಶನ್ ಬೇಕಂದ್ರೆ ಸರ್ ಮಾಡಿಕೊಡ್ತಾರೆ. ಈ ಗಾಡಿಯಲ್ಲಿ ಕಸ್ಟಮರ್ ಆರ್ಡರ್ ಇದು ನಾವು ಹೇಳಿರ್ತಾರೆ ಜನರೇಟರ್ ಮಡಗೋದಕ್ಕೆ ಎಂಟೈರ್ ಚಾಸಿಸ್ ಒಂದು ರೆಡಿ ಮಾಡಿದ್ದಾರೆ. ಚಾಸಿಸು 4 ಟೈರ್ ಕೊಟ್ಟಿದ್ದಾರೆ. ಮತ್ತೆ ರ್ಯಾರ್ ಟೈರ್ಸ್ ಇದು ನೋಡಿ, ರ್ಯಾರ್ ಟೈರ್ಸ್ ನೋಡ್ತಾ ಇದ್ದೀರಾ. ಶಾಕ್ಸ್ ನೋಡಿ, ಜೀಪ್ ಹಾಕೋದು ಶಾಕ್ಸ್ ಇದರಲ್ಲಿ ಹಾಕಿದ್ದಾರೆ. ಸೊ ಅಷ್ಟು ಸುಮಾರು ಎಷ್ಟು ಸರ್? 2 ಟನ್ ವರೆ ಆಗುತ್ತೆ ಹೇಳಿದ್ದಲ್ಲ? ಹೌದು ಸರ್, 2 ಟನ್ ತನಕ ಹಾಕ್ಬೋದು ಸರ್. ಸೊ 2 ಟನ್ ನೀವು ಹಾಕಿದಾಲು ಅದು ಶಾಕ್ಸ್ ಒಂದು ಸೂಪರಾಗಿ ಕೆಲಸ ಆಗುತ್ತೆ. ಮತ್ತೆ ವೀಲ್ಸ್ ಡೈಮೆನ್ಷನ್ ಹೇಳ್ಬೋದಾ? 12 ಇಂಚ್ ಹಾಕಿದ್ದೀವಿ ಸರ್. 12 ಇಂಚು. ಹೌದು. ಸೊ ನೋಡಿ, ಇದು 12 ಇಂಚು. ಮತ್ತು ಫ್ರಂಟ್ ವೀಲ್ಸ್ ನಿಮಗೆ ಡೈರೆಕ್ಷನ್ ಕೊಡ್ತದೆ ಟರ್ನ್ ಮಾಡೋದಕ್ಕೆ. ರ್ಯಾರ್ ವೀಲ್ಸಲ್ಲಿ ಶಾಕ್ಸ್ ಕೊಟ್ಟಿದ್ದಾರೆ. ಸೊ ಫುಲ್ ಆ್ಯಕ್ಷನ್ ಆಗುತ್ತೆ. ಇದು ಒಂದು ಕಸ್ಟಮೈಸ್ ಆಗಿದೆ. ಈ ಥರ ಕಸ್ಟಮ್ ಆರ್ಡರ್ಸ್ ನಿಮ್ಗೆ ಬೇಕಂದರೆ ಅನು ಫ್ಯಾಬ್ರಿಕೇಶನ್, ಜಯನಗರ್, ಮೈಸೂರು. ಫೋನ್ ನಂಬರ್ ವಿಡಿಯೋలో ಬರೋ ಫೋನ್ ನಂಬರ್ ಕಾಲ್ ಹಚ್ಚಿ ಮಾತಾಡಿ. ದಯವಿಟ್ಟು ಅವ್ರ ವರ್ಕ್ಶಾಪ್ ಬಂದು ವಿಸಿಟ್ ಮಾಡಿ, ಸರ್ ಜೊತೆ ಮಾತಾಡಿ. ನೀವು ಕಸ್ಟಮ್ ಏನು ಆರ್ಡರ್, ಏನು ಡಿಸೈನ್ ಕೊಡ್ತೀರಾ ಆ ರೀತಿಲಿ ಸರ್ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಅದು ಟ್ರಿಲ್ಲರ್ ಟ್ರಾಲಿ ಅಲ್ವಾ ಸರ್ ಇದು? ಸರ್ ನಮಸ್ಕಾರ ಸರ್, ಹನುಮಂತು ಅಂತ ಅನು ಫ್ಯಾಬ್ರಿಕೇಶನು, ಜಯನಗರ, ಮೈಸೂರು. ನೋಡಿ, ಇದೊಂದು 13 HP ಟಿಲ್ಲರ್ ಟ್ರಾಲಿ. 13 HP 15 HP ಎರಡಕ್ಕೂ ಯೂಸ್ ಮಾಡ್ಬೋದು. ಇದ್ರ ಕೆಪಾಸಿಟಿ ಬಂದು 1.5 ಟನ್ ತನಕ ಹಾಕ್ಬೋದು. ಎಲ್ಲ ಹೆವಿ ಮೆಟೀರಿಯಲ್ ಹಾಕಿ ವರ್ಕ್ ಮಾಡಿದ್ದೀನಿ. ಮತ್ತು ಯಾವುದೇ ಥರ ತೊಂದರೆ ಇಲ್ಲದಂಗೆ ಮಾಡಿದ್ದೀನಿ ಸರ್. ಇದರಲ್ಲಿ 13 HP ಟಿಲ್ಲರ್ ಟ್ರಾಲಿಗೆ 2 ವೀಲ್ ಹಾಕಿ ಮಾಡ್ತೀವಿ. 2 ವೀಲ್ ಹಾಕಿ ಮಾಡೋದಕ್ಕೂ 4 ವೀಲ್ ಹಾಕಿ ಮಾಡೋದಕ್ಕೂ ಬೇರೆ ಥರ ಬೆನಿಫಿಟ್ಸ್ ಇದೆ. ಇದರಲ್ಲಿ ನೋಡಿ ಸರ್, 4 ವೀಲ್ ಹಾಕಿ ಮಾಡಿದ್ದೀನಿ. ಇದೆಲ್ಲ ತುಂಬ ಹೆವಿ ಗೇಜು ಮತ್ತು ಯಾವುದೇ ಥರ ತೊಂದರೆ ಇಲ್ಲದಂಗೆ ಮಾಡಿದ್ದೀನಿ ನೋಡಿ ಸರ್. 4 ವೀಲ್ ಅದೇ ಏನು ಅಡ್ವಾಂಟೇಜ್ ಸರ್? ಅದು 2 ವೀಲ್ ಅಡ್ವಾಂಟೇಜ್ ಯಾವುದೇ ಥರ ಹಳ್ಳಕ್ಕೆ ಬಿದ್ದರೂ ಏನು ತೊಂದರೆ ಆಗಲ್ಲ. 2 ವೀಲ್ ಇತ್ತು ಅಂದ್ರೆ ಹಳ್ಳಕ್ಕೆ ಬಿದ್ದ ತಕ್ಷಣ ಕೆಳಗೆ ಬರ್ತದೆ ಮೂತಿ. ಇದ್ರಲ್ಲಿ ಹಂಗಿಲ್ಲ ಸರ್. ಯಾವುದೇ ಥರ ತೊಂದರೆ ಇಲ್ಲದಂಗೆ ಸ್ಟೇರಿಂಗ್ ಮೂವ್ಮೆಂಟ್ ಕೊಟ್ಟು ಮತ್ತು ಸ್ಟೇರಿಂಗು ಕಟ್ ಆಗಲಿಕ್ಕೆ ಈಸಿ ಆಗೋ ಥರ ಎಲ್ಲ ಮಾಡಿದ್ದೀವಿ ಸರ್. ನೋಡಿ, ಯಾವುದೇ ಥರ ತೊಂದರೆ ಇಲ್ಲದಂಗೆ ವರ್ಕ್ ಮಾಡಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಸರ್ ವಿಡಿಯೋ. ಓಕೆ, ನೋಡಿ ಇದೆಲ್ಲ ಸರ್ ಬಂದು ಎಲ್ಲ ಹೆವಿ ಡ್ಯೂಟಿನೇ. ಫ್ರೇಮ್ ಎಲ್ಲ ನೋಡಬಹುದು, ಎಲ್ಲ ಫುಲ್ ಕಬ್ಬಿಣನೇ ಯೂಸ್ ಮಾಡಿದ್ದಾರೆ. ಅದನ್ನು ಎಲ್ಲ ಫ್ರೇಮ್ ಒಂದು ಡಬಲ್ ಸ್ಟ್ರೆಂತ್ ಫ್ರೇಮ್ ಎಲ್ಲ. ಮತ್ತು ಸರ್ ವೀಲ್ ಕಲೆಕ್ಟಿಂಗ್ ಆ್ಯಕ್ಸಲ್ಸ್, ವೀಲ್ ಆ್ಯಕ್ಸಲ್ ಅಲ್ಲ ಅಂತಲ್ಲ ಸರ್, ಅದ್ರ ಬಗ್ಗೆ 2 ಮಾತು.
ವೀಲ್ ಆಕ್ಸಲ್ ಏನಿಲ್ಲ ಸರ್, ಇದು ಮಾಮೂಲಿ ದೂರಿ ಹಾಕಿದೀವಿ ಸರ್, ಯಾವುದೇ ತರ ತೊಂದರೆ ಇಲ್ಲ. ಆಕ್ಸಲ್ ಏನು ಯಾವುದೇ ತರ ತೊಂದರೆ ಇಲ್ದಂಗೆ ಮಾಡಿದೀವಿ ನೋಡಿ ಸರ್. ಓಕೆ, ಅದು ಫ್ರಂಟ್ ಆಕ್ಸಲ್ ರೊಟೇಷನ್ ಟರ್ನಿಂಗ್ ಯೂಸ್ ಆಗುತ್ತೆ. ಹೌದು ಸರ್, ಟರ್ನಿಂಗ್ ಎಲ್ಲ ಬಹಳ ಫಿಕ್ಸೆಡ್ ಬೆಂಡ್ ಆಗಕ್ಕೆ ನೀಟಾಗಿ ವೀಲ್ ಕಟಿಂಗ್ ಆಗಕ್ಕೆ ನೀಟಾಗಿದೆ ಸರ್. ಸ್ಟೇರಿಂಗು ಯಾವುದೇ ತರ ತೊಂದರೆ ಇಲ್ದಂಗೆ ಬಾಲ್ಸ್ ಮೂವ್ಮೆಂಟ್ ಅಲ್ಲಿ ಮಾಡಿರ್ತೀವಿ ಸರ್. ಓಕೆ ಸರ್, ಬ್ಯಾಕ್ ವೀಲ್ಸ್ ಅದು ಆಕ್ಸಲ್ ಫಿಕ್ಸೆಡ್ ಅಲ್ವಾ? ಅದು ಫಿಕ್ಸೆಡ್ ಸರ್, ಫ್ರಂಟ್ ವೀಲ್ ಮಾತ್ರ ಟರ್ನಿಂಗ್ ಇರುತ್ತೆ ಸರ್. ಓಕೆ, ಮತ್ತೆ ಶಾಕ್ಸ್ ಮೆಕ್ಯಾನಿಸಮ್ ಏನು ಇತ್ತಾ ಇಲ್ವಾ? ಬರೀ ಮೆಕ್ಯಾನಿಸಮ್ ಎಲ್ಲ ಇದೆ, ಅದೆಲ್ಲ ನಾವು ಸೆಟ್ ಮಾಡಿದೀವಿ ಸರ್. ಯಾವ ರೀತಿ ಮಾಡ್ಬೇಕು ಅದನ್ನ ಸೆಟ್ಟಿಂಗ್ ಮಾಡಿದೀವಿ. ಓಕೆ ನೋಡಿ ಸರ್, ಅಷ್ಟೇ ಎಲ್ಲ ಒಂದೊಂದು ಪಾಯಿಂಟ್ ಯೋಚನೆ ಮಾಡಿ ಎಲ್ಲ ಮಾಡ್ತಾರೆ, ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಇಲ್ಲನೇ ನೋಡಿ, ಇದು ಕಬ್ನ ಫ್ರೇಮ್ ಎಲ್ಲ ಎಷ್ಟು ವೈಡ್ ಕೊಟ್ಟಿದ್ದಾರೆ ನೋಡಿ, ಅಷ್ಟು ಸೂಪರ್ ವೈಡ್ ಆಗಿದೆ. ಇಲ್ಲಿ ಲಾಕಿಂಗು, ಇಲ್ಲಿ ಫ್ರಂಟ್ ಗಾಡಿಗೆ ಫಿಕ್ಸ್ ಮಾಡೋದು, ಲಾಕೋದು ಜಾಕು, ಮತ್ತು ಇಲ್ಲಿ ಬೇಕಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ 4 ವೀಲ್ಸ್ ಇದೆ. ಇದು 4 ವೀಲ್ ಮಾಡಲ್ ಇದು ನೋಡಿ, ಎಲ್ಲ ಫ್ರೇಮ್ ಹೆವಿ ಇತ್ತೆ, ಫುಲ್ ಹೆವಿ ಮಾಡಿದ್ದಾರೆ ಸರ್. ಇಲ್ಲಿ ಪೈಪ್ ಹಾಕೋದು ಅಲ್ವಾ ಸರ್? ಹೌದು ಸರ್, ಇದಕ್ಕೆ ಹೈಟ್ ಬೇಕು ಅಂದ್ರೆ ಒಂದು ಮಟ್ಟೆ ಗಿಟ್ಟೆ ತುಂಬಬೇಕು ಅಂದ್ರೆ ಇದಕ್ಕೆ ಪೈಪು ಅಥವಾ ಮರಣ ಯಾವುದೋ ಗಳು ಹಾಕಿ ಹೈಟ್ ಮಾಡ್ಕೋಬಹುದು ಸರ್. ಓಕೆ, ಮತ್ತು ಇದನ್ನ ಹಾಕಿ ಇಲ್ಲಿ ಕಟ್ಕೊಳ್ಳೋಕೆ ಹೂಗಳು ಕೊಟ್ಟಿದ್ದೀವಿ, ಯಾವುದೇ ವಿಧ ತೊಂದರೆ ಇಲ್ದಂಗೆ ಮಾಡಿದೀವಿ ನೋಡಿ ಸರ್. ಓಕೆ, ಮತ್ತು ಇದು ಒಂದು ಲೋಡಿಂಗ್ ಅನ್ಲೋಡಿಂಗ್ ಮತ್ತು ಡೋರ್, ಇಲ್ಲಿ ಬ್ಯಾಕಲ್ಲಿ ಡೋರ್ ಓಪನ್ ಕ್ಲೋಸ್ ಮೆಕ್ಯಾನಿಸಮ್ ಬೇರೆ, ಈ ಬ್ಯಾಕಲ್ಲಿ ಓಪನ್ ಕ್ಲೋಸ್ ಆಗುತ್ತೆ, ಅದಕ್ಕೂ ಲಾಕ್ ಪಿನ್ ಕೊಟ್ಟಿದ್ದಾರೆ ನೋಡಿ ಸರ್. ತೆಗಿಬಿಟ್ಟು ತೋರಿಸ್ತಾರೆ ನಿಮಗೆ ನೋಡಿ, ಓಪನ್ ಕ್ಲೋಸ್ ಮೆಕ್ಯಾನಿಸಮು, ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಇಲ್ಲೇ ಮಾಡ್ಕೊಳ್ಬೋದು. ಮತ್ತು ನೋಡಿ, ನಾವು ಹೇಳಿದಲ್ಲ ಎಲ್ಲ ಹೆವಿ ಮಾಡಿದಂತೆ. ಬ್ಯಾಕ್ ವೀಲ್ ಆ್ಯಕ್ಸಲ್ ನೋಡಿ ಎಷ್ಟು ತಪ್ಪದಾಗ ಪೈಪ್ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಹೆವಿ ಆ್ಯಕ್ಸಲ್ಲೇ ಕೊಟ್ಟಿದ್ದಾರೆ ಸರ್. ವೀಲು ಸೈಜ್ ಏನು ಸರ್ ಇದು? ವೀಲ್ ಸೈಜ್ 12 ಇಂಚು ಸರ್. 12 ಇಂಚು, 12 ಇಂಚು ಹಾಕ್ತೀವಿ, 18 ಇಂಚು ಹಾಕ್ತೀವಿ, 22 ಇಂಚು ಹಾಕ್ತೀವಿ ಸರ್. ಓಕೆ, ಯಾವುದೇ ತೊಂದರೆ ಇಲ್ಲದಾಗ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದಕ್ಕೆ ತಕ್ಕಂತೆ ಸೆಟ್ ಮಾಡ್ತೀವಿ ಸರ್. ಓಕೆ, ಕೇಳಿ, ನೀವು ಕಸ್ಟಮೈಸೇಷನ್ ಮಾಡ್ಬೋದು. ಇದು ಒಂದು ಮಾಡೆಲ್ ಆಗಿ ಇಟ್ಕೊಳ್ಳಿ, ಪ್ರೋಟೋಟೈಪು. ಇದು ಇಟ್ಕೊಂಡು ನಿಮ್ಮ ಯೂಸ್ಗೆ ಹೆಂಗೆ ಬೇಕೋ ಆ ರೀತಿಲಿ ನೀವು ಸೈಜ್ ಡಿಸೈನ್ ಎಲ್ಲ ಮಾಡ್ಬೋದು. ಈ ಟಾಪ್ ಕ್ಯಾರೇಜ್ ಬೇಕಂದರೆ ನೀವು ಎಷ್ಟು ಅಗಲ, ಎಷ್ಟು ಉದ್ದ, ಎಷ್ಟು ಹೈಟ್ ಬೇಕೋ ನೀವು ಎಷ್ಟು ಆರ್ಡರ್ ಕೊಡ್ತಾ ಆ ರೀತಿಲಿ ಮಾಡಿ ಕೊಡ್ತಾರೆ. ವೀಲ್ಸ್ ಮಾತ್ರ ಕೂಡ ಸೈಜ್ ಎಲ್ಲ ಎಂಟೈರ್ ಥಿಂಗ್ಸ್ ಬಂದು ಫ್ಯಾಬ್ರಿಕೇಶನ್ ಕಸ್ಟಮೈಸೇಷನ್ ಅವ್ರಿಗೆ ಹೆಂಗೆ ಬೇಕೋ ಆ ರಿಕ್ವೈರ್ಮೆಂಟ್ಸ್ ಮಾಡ್ಬೋದು ಅಲ್ವಾ ಸರ್? ಹೌದು ಸರ್, ಮಾಡ್ಬೋದು ಸರ್. ಓಕೆ, ಅನು ಫ್ಯಾಬ್ರಿಕೇಶನ್, ಜಯನಗರ, ಮೈಸೂರು. ಈ ವಿಡಿಯೋಲಿ ಬರೋ ನಂಬರಿಗೆ ಕಾಲ್ ಹಚ್ಚಿ ಸರ್ ಜೊತೆ ಮಾತಾಡಿ, ಲೊಕೇಶನ್ ತೊಗೊಂಡು ಇಲ್ಲಿ ಬಂದು ಪರ್ಸನಲಾಗಿ ವಿಸಿಟ್ ಮಾಡಿ ಅವ್ರ ಫ್ಯಾಬ್ರಿಕೇಷನ್ ಯೂನಿಟ್ ವರ್ಕ್ಶಾಪಲ್ಲಿ ಬಂದು ನೋಡಿ. ನಿಮಗೆ ಕೃಷಿಗೆ ಬೇಕಾದ ಅಷ್ಟು ವಸ್ತುಗಳು, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ A to Z ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಬಂದು ನೋಡಿ, ನೀವು ಎಲ್ಲ ಫ್ಯಾಬ್ರಿಕೇಷನ್ ನೀವು ಮಾಡ್ಬೋದು. ಸೊ ಬಂದು ನಿಮ್ಮ ರಿಕ್ವೈರ್ಮೆಂಟ್ಸ್ ಪ್ರಕಾರ ನೀವು ಮೆಷರ್ಮೆಂಟ್ಸ್, ಡಿಸೈನ್ ಎಲ್ಲ ಕೊಟ್ಟಿದ್ರೆ ಸರ್ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಸರ್ ಮಾಮೂಲಿ ಯಾವ ಎಕ್ವಿಪ್ಮೆಂಟ್ಸ್ ಏನು ಕೇಳಿದಾರೋ ನೀವು ಏನು ಸರ್ ಒಂದು 5 ದಿನಲ್ಲಿ ರೆಡಿ ಆಗುತ್ತಾ, 1 ವಾರ? ಇಲ್ಲ ಸರ್, ನಾವು ಟೈಮ್ ತಗೊಂಡು ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ರೀತಿ ಇರುತ್ತೆ, 5 ದಿನ ಬೇಕಾದ್ರೂ ಕೊಡ್ತೀವಿ, 3 ದಿನದಲ್ಲಿ ಬೇಕಾದ್ರೂ ಕೊಡ್ತೀವಿ, ಏನು ತೊಂದರೆ ಇಲ್ಲ ಸರ್. ಕಸ್ಟಮರ್ ಯಾವ ರೀತಿ ರಿಕ್ವೈರ್ಮೆಂಟ್ ಕೊಡ್ತಾರೆ ಅದನ್ನು ಕೊಡ್ತೀವಿ ಸರ್, ಆ ರೀತಿ ಕೊಡ್ತೀವಿ ಸರ್. ಓಕೆ, ನಿಮ್ಮ ಟೈಮಿಗೆ ತಕ್ಕಂತೆ ಕೊಡ್ತೀವಿ ಸರ್. ಓಕೆ, ನಿಮ್ಮ ಪದಾರ್ಥ ಮೇಲೆ ಐತೆ, ಅದು ವರ್ಕ್ ಲೇಬರ್ ಅದೆಲ್ಲ ವರ್ಕ್ ಟೈಮ್ ಐತೆ, ಡಿಸೈನಿಂಗ್ ಎಲ್ಲ ಟೈಮ್ ಹಿಡಿತದೆ. ಸುಮಾರು ಒಂದು 3-5 ದಿನ ಲೆಕ್ಕ ಇಟ್ಕೊಳ್ಳಿ, ಹಾಗೆ ನೋಡலாம் ಸರ್. ಮತ್ತೆ ಇದೆ ಏನು ಸರ್, ಇದು ಹೊಸದು ಎಕ್ವಿಪ್ಮೆಂಟ್ ಅಲ್ಲ, ಯಾವುದಿದು ಸರ್? ನಮಸ್ಕಾರ ಸರ್, ಹನುಮಂತು ಅಂತ, ಅನು ಫ್ಯಾಬ್ರಿಕೇಶನ್, ಜಯನಗರ, ಮೈಸೂರು. ನೋಡಿ ಸರ್, ಇದೊಂದು ಹಸು ಸಾಗಾಣಿಕೆ ಮಾಡೋರಿಗೆ ತೊಪ್ಪೆ ತಳ್ಳಲಿಕ್ಕೆ ಕೈಯಲ್ಲಿ ಗೋರ್ಬಾರ್ದು ಅಂತೇಳಿ ಈ ರೀತಿ ರನ್ ಮಾಡ್ಕೊಂಡು ತಗೋಗೋಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಸರ್. ಯಾವುದೇ ವಿಧ ತೊಂದರೆ ಆಗದಂಗೆ ಇದರಲ್ಲಿ ನೋಡಿ, ಹಿಂದ್ಗಡೆ MS ಸೀಟ್ ಇದೆ, ಮುಂದ್ಗಡೆ ಥಿಕ್ನೆಸ್ದು ಪ್ಲಾಸ್ಟಿಕ್ ಸೀಟ್ ಕೊಟ್ಟಿದ್ದೀವಿ. ಯಾವುದೇ ವಿಧ ತೊಂದರೆ ಇಲ್ದಂಗೆ ಆಗ್ಲಿಕ್ಕೋಸ್ಕರ ಮಾಡಿದ್ದೀವಿ ಸರ್. ನೋಡಿ ಸರ್, ಇದು ಯಾವುದೇ ಥರ ರನ್ನಿಂಗ್ ಮೂಮೆಂಟ್ ಇಲ್ದೇ ಎಷ್ಟೇ ಜಾಸ್ತಿ ತೊಪ್ಪೆ ಇದ್ರೂ ಯಾವುದೇ ಥರ ತೊಂದರೆ ಇಲ್ದಂಗೆ ತಳ್ಕೊ ಹೋಗ್ಬೋದು ಸರ್. ಹೋಗ್ಬೋದು, ಯಾವುದೇ ಥರ ತೊಂದರೆ ಆಗಲ್ಲ. ಈ ಥರ ಹೊಸ ಕೃಷಿ ವಸ್ತುಗಳು ಸರ್ ಒಂದು ಅವರೇ ಇನ್ವೆನ್ಷನ್ ಮಾಡ್ತಾರೆ, ಅವರೇನೆ ಡಿಸೈನ್ ಮಾಡಿ ಇದೆಲ್ಲ ಮಾಡಿದ್ದಾರೆ ನೋಡಿ. ಇದು ನಿಮಗೆ ಕ್ಲೀನಿಂಗ್ ಪ್ರಾಸೆಸ್ಗೆ ತುಂಬ ಈಸಿ ಆಗುತ್ತೆ ನೋಡಿ. ಇಲ್ಲಿ ಕೆಳಗೆ ಒಂದು ಶೀಟ್ ಥರ ಕೊಟ್ಟಿದ್ದಾರೆ, ಮತ್ತು ಇದು ಮೂವ್ಮೆಂಟ್ಗೆ 2 ವೀಲ್ಸ್ ಇದೆ. ಫ್ರೇಮ್ ಎಲ್ಲ ಸೂಪರ್ ಆಗೈತೆ. ಇದೆಲ್ಲ ಕಬ್ಬಿಣದಲ್ಲೇ ಮಾಡಿದ ಫ್ರೇಮ್? ಹೌದು ಸರ್, ಇದೆಲ್ಲ ಕಬ್ಬಿಣದಲ್ಲೇ ಮಾಡಿದ್ವಿ. ಕೆಳಗಡೆ ಮತ್ತು ಅದು ರಬ್ಬರ್ ಪ್ಯಾಡ್. ಯಾಕಂದ್ರೆ ರಬ್ಬರ್ ಪ್ಯಾಡ್ ಹಾಕಿದ್ವಿ ಅಂದ್ರೆ ನಾಳೆ ಸೌದೋಗ್ಬಿಡ್ತು ಅಂದ್ರೆ ಮತ್ತೆ ಅದನ್ನ ಚೇಂಜ್ ಮಾಡ್ಕೊಳ್ಳೋಕೋಸ್ಕರ ರಬ್ಬರ್ ಪ್ಯಾಡ್ ಹಾಕಿದ್ವಿ ಸರ್. ಓ ಸೂಪರ್. ನೆಲನು ಸ್ಕ್ರಾಚಸ್ ಆಗಬಾರ್ದು, ಯಾವುದೇ ತರ ತೊಂದರೆ ಆಗಬಾರ್ದು, ಮತ್ತು ಇದಕ್ಕೂ ಏನು ತೊಂದರೆ ಆಗದಂಗೆ ಯೂಸ್ ಮಾಡ್ಲಿಕ್ಕೋಸ್ಕರ ಇದನ್ನ ಹಾಕಿದ್ವಿ ಸರ್. ಓಕೆ, ಎಲ್ಲ ರಬ್ಬರ್ ಪ್ಯಾಡ್ ನಿಮ್ಗೆ ಹೋಗಿದಂತ ಪುನಃ ಚೇಂಜ್ ಮಾಡ್ಬೋದು, ಆ ಥರ ಸಿಸ್ಟಮ್ ಇದು. ಇದು ಬಂದು ನಟ್ ಅಂಡ್ ಬೋಲ್ಟ್ ಅಲ್ಲಿ ಲಾಕ್ ಮಾಡಿದ್ದಾರೆ ಈ ಫ್ರೇಮ್ಗೆ. ಫ್ರೇಮ್ ಒಂದು ಫುಲ್ ಕಬ್ಬಿಣಲ್ಲೇ ಮಾಡಿದ್ದಾರೆ. ನಿಮಗೆ ಇದು ಕ್ಲೀನಿಂಗ್, ಹಸು ಸಾಕಾಣಿಕೆಯಲ್ಲಿ ಆ ಜಾಗ ನೀಟಾಗಿ ಸ್ವಚ್ಛತಾಗಿ ಹಿಡಿಯೋದಕ್ಕೆ ನಿಮ್ಗೆ ತುಂಬ ಯೂಸ್ಫುಲ್ಲಾன ಒಂದು ವಸ್ತು ಇದೆ ಹೇಳ್ಬೋದು. ಈ ಥರ ಕೃಷಿ ವಸ್ತುಗಳು ಏನು ಬೇಕಂದ್ರೆ ಸರ್ ಜೊತೆ ನೀವು ಡಿಸೈನ್ ಕೊಟ್ಟ ಸರ್ ರೆಡಿ ಮಾಡಿಕೊಡ್ತಾರೆ. ಇಲ್ಲನೇ ಅವ್ರದ್ದೇ ಸುಮಾರು ವಸ್ತುಗಳಿರುತ್ತೆ. ಅವ್ರ ಫ್ಯಾಕ್ಟ್ರಿ ಅನು ಫ್ಯಾಬ್ರಿಕೇಷನ್ಸ್ ನೀವು ಬಂದು ವಿಸಿಟ್ ಮಾಡಿ, ಸುಮಾರು ಐಟಮ್ಸ್ ಇದೆ, ನೀವು ಬಂದು ನೋಡಿ ಸೆಲೆಕ್ಷನ್ ಮಾಡಿ ತೊಗೊಳ್ಬೋದು. ಸರ್ ನಮಸ್ಕಾರ ಸರ್, ಹನುಮಂತು ಅಂತ, ಅನು ಫ್ಯಾಬ್ರಿಕೇಶನು, ಜಯನಗರ, ಮೈಸೂರು. ನೋಡಿ ಸರ್, ಒಂದು ಮಿನಿ ಟ್ರ್ಯಾಕ್ಟರ್ ಟ್ರಾಲಿ ಇದು ಬಂದು 1.5 ಇಂದ 2 ಟನ್ ಕೆಪಾಸಿಟಿ, ಮತ್ತು ಇದಕ್ಕೆ ಹೈಡ್ರಾಲಿಕ್ ಪಂಪ್ ಇದೆ.
ಓಕೆ ಮೇಲೆ ಲಿಫ್ಟಿಂಗ್ ಆಗಕ್ಕೆ ಹಾ. ಇದು ಹೈಡ್ರಾಲಿಕ್ ಪಂಪ್ ಸೆಟ್ ಮಾಡಿದೀವಿ ನೋಡಿ ಸರ್. ಇದೊಂದು ಹೊಸ ಪ್ರಾಡಕ್ಟು, ಯಾವುದೂ ಇದು ತೊಂದರೆ ಇಲ್ದಂಗೆ ಬೇರೆ ಟೈರ್ನ ಹಾಕಿ ಸೆಟ್ ಮಾಡಿದ್ದೀನಿ ಸರ್. ಹೌದಾ ಸರ್, ಇದು ಮತ್ತೆ ಫ್ರೇಮು ಇದು ಚೇಸಿಸ್ ಫುಲ್ ಕಬ್ಬಿಣಲ್ಲೇ ಮಾಡಿದಲ್ಲ ಹೆವಿ? ಹೌದು ಸರ್, ಇದು ಲಿಫ್ಟಿಂಗ್ ಇರೋದ್ರಿಂದ ಇದಕ್ಕೆ ಡಬಲ್ ಚಾರ್ಜ್ ಕೊಡಬೇಕು. ಹೌದಾ? ಇದಕ್ಕೆ ಡಬಲ್ ಚಾರ್ಜ್ ಕೊಟ್ಟು ಮಾಡಿದ್ದೀನಿ. ಡಬಲ್ ಚಾರ್ಜಿ ಕೊಟ್ಟಿದ್ದೀರಾ? ಹೌದು, ಅನ್ಸ್ಟ್ಯಾಂಡರ್ಡ್ ಟೈರ್ ಹಾಕಿದ್ದೀನಿ. ಓಕೆ ಓಕೆ. ಇದು ಹೈಡ್ರಾಲಿಕ್ ನೀವು ಹಾಕಿದ್ದು ಇದು ಲಿಫ್ಟ್ ಮಾಡೋದಕ್ಕೆ ಅಲ್ವಾ? ಹೌದು ಸರ್, ಈಗ ಟ್ಯಾಕ್ಟ್ರಿನಲ್ಲಿ ಹೈಡ್ರಾಲಿಕ್ ಇರುತ್ತೆ, ಹೈಡ್ರಾಲಿಕ್ ಅಲ್ಲಿ ಸೆಟ್ ಮಾಡ್ತು ಅಂದ್ರೆ ಇದು ಹೈಡ್ರಾಲಿಕ್ ಮೇಲೆ ಎದ್ದೇಳುತ್ತೆ ಸರ್. ಓಕೆ. ನೋಡಿ ಇದು ಒಂದು ತುಂಬ ಹೆವಿ ಗೇಜಲ್ಲೇ ಮಾಡಿದ ಫ್ರೇಮ್ ಎಲ್ಲ ಚೇಂಜ್ ಹೇಳ್ಬೋದು, ಡಬಲ್ ಫ್ರೇಮಲ್ಲೇ ಮಾಡಿದ್ದಾರೆ. ಯಾಕಂದರೆ ಇದು ಹೈಡ್ರಾಲಿಕ್ ಫಿಟ್ ಮಾಡಿದ್ದಾರೆ ನೋಡಿ. ಇದು ಬಂದು ಒಂದು ನಿಮಗೆ ಲೋಡ್ ವಿತ್ ಲೋಡೇ ಲಿಫ್ಟ್ ಆಗುತ್ತೆ, ಆಮೇಲೆ ಇದು ಆಚೆಗೆ ತೆಗಿಬೋದು ಏನು ಕಂಟೆಂಟ್ ಇದು. ಹಾಗೆ ನೋಡಿ ಸೈಜ್ ಎಲ್ಲ ನೋಡಿ ತುಂಬ ದೊಡ್ಡದಾಗಿದೆ. ಫ್ರೇಮ್ ಮೇನ್ ಚೈಸಿಸ್ ಫ್ರೇಮ್ ತುಂಬ ಹೆವಿ ಮಾಡಿದ್ದಾರೆ. ಟೈರ್ಸ್ ನೋಡ್ಬೋದು ಸರ್. ಟೈರ್ ಸೈಜ್ ಮಾಮೂಲಿ ಕಾರ್ ಟೈರ್ ಸೈಜ್ ಅದು? ಹೌದು ಸರ್, ಮಾಮೂಲಿ ಕಾರ್ ಟೈರ್ಸ್ 12 ಇಂಚ್ ಹಾಕಿದ್ದೀವಿ ಸರ್. 12 ಇಂಚ್ ಟೈರ್ ಹಾಕಿದ್ದಾರೆ ನೋಡಿ. ಫುಲ್ ಹೆವಿ ಗೇಜ್. ಚೇಸಿಸ್ ಫ್ರೇಮ್ ಬಂದು ತುಂಬ ಹೆವಿ ಡಬಲ್ ಫ್ರೇಮ್ ಹಾಕಿದ್ದಾರೆ. ನಿಮ್ಗೆ ನಾ ಹಂಗೇನು ತೋರಿಸ್ಬೋದು, ಇಲ್ಲೇ ನೋಡ್ಬೋದು ಡಬಲ್ ಫ್ರೇಮು ಮತ್ತು ಟೈರ್ ಎಲ್ಲ ಆಕ್ಸಲ್ ಎಲ್ಲ ನೋಡ್ಬೋದು. ಎಲ್ಲ ಪಕ್ಕ ನೀಟಾಗಿ ಮಾಡಿದ್ದಾರೆ, ಏನು ಕಾಂಪ್ರಮೈಸ್ ಮಾಡಿಲ್ಲ. ತುಂಬ ಹೆವಿ ಫ್ರೇಮು, ಟೈರ್, ವೀಲ್, ಆಕ್ಸಲ್ ಎಲ್ಲ ಹೆವಿ ಕೊಟ್ಟಿದ್ದಾರೆ. ಇಲ್ಲೇ ನೋಡ್ಬೋದು. ಇದು ಬಂದು ನಿಮಗೆ 2-in-1 ಇದು ವಿತ್ ಹೈಡ್ರಾಲಿಕ್ಸ್ ಬರ್ತಾ ಇದೆ. ಸೊ ಲೋಡಿಂಗ್ ಅನ್ಲೋಡಿಂಗ್ಗೆ ನೀವು ಹೈಡ್ರಾಲಿಕ್ ಯೂಸ್ ಮಾಡಿ ಇದು ಕ್ಯಾರೇಜ್ ಮೇಲ್ಗಡೆ ಹೋಗುತ್ತೆ. ಫುಲ್ ಏನು ಇದು ಅದೆಲ್ಲ ಆಚೆಗೆ ಬಂದ್ಬಿಡುತ್ತೆ. ಹಂಗೇನೆ ನೋಡಿ ಸೂಪರ್ ಪ್ರೊಡಕ್ಷನ್ ಸೂಪರಾಗಿ ಆಯ್ತಾ ಇದು ಪ್ರಾಡಕ್ಟ್. ಮೇಕೆ ಕುರಿ ಸಾಕಾಣಿಕೆ ಮಾಡೋರ್ಗೆಲ್ಲ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಸರ್. ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ನಮಸ್ಕಾರ ಸರ್, ಹನುಮಂತು ಅಂತ, ಅಣು ಫ್ಯಾಬ್ರಿಕೇಶನ್, ಜಯನಗರ, ಮೈಸೂರು. ನೋಡಿ ಸರ್, ಇದೊಂದು ದೋಣಿ ಅಂತ ಹೇಳ್ತೀವಿ ಮತ್ತು ಕೊಟ್ಟಿಗೆ ಅಂತ ಹೇಳ್ತೀವಿ. ಇದಕ್ಕೆ ಹಸು ಸಾಕೋರಿಗೆ ಮತ್ತು ಕುರಿ ಸಾಕೋರಿಗೆ ಮೇವು ಹಾಕೋಕ್ಕಾಗಲಿ ಅಥವಾ ನೀರು ಇಡೋಕ್ಕಾಗಲಿ ಎಲ್ಲ ಥರಕ್ಕೂ ಉಪಯೋಗ ಆಗುತ್ತೆ ಸರ್. ಯಾವುದೇ ಥರ ತೊಂದರೆ ಆಗಂಗೆ ಯಾವುದೂ ಇಲ್ಲ ಸರ್. ಓಕೆ. ಇದು ನೋಡಿ ನಿಮ್ಮೆಲ್ಲ ಕುರಿ ಸಾಕಾಣಿಕೆ ರೆಡಿ. ಇದು ಮೇವೆ ಹಾಕೋದಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ನೋಡಿ ಹೆಂಗೆ ಸೂಪರಾಗಿ ಮಾಡಿದ್ದಾರೆ ಅಂತ. ಇದು ನೀವು ಮಾಮೂಲಿ ನೋಡಿದರೆ ನಾವು ಪ್ಲಾಸ್ಟಿಕ್ ವಾಟರ್ ಕ್ಯಾನ್ ಕಟ್ ಮಾಡಿ ಇದು ನೀಟಾಗಿ ಒಂದು ಫ್ರೇಮ್ ಮಾಡಿ ಅದ್ರಲ್ಲಿ ಸೆಟ್ ಮಾಡಿದ್ದಾರೆ. ಫ್ರೇಮ್ ಎಲ್ಲ ನೋಡ್ಬೋದು, ತುಂಬ ಹೆವಿಯಾಗಿ ಫ್ರೇಮೇ ಕೊಟ್ಟಿದ್ದಾರೆ. ಸುಮಾರು ಲೈಫ್ ಬರ್ತದೆ ಎಲ್ಲ ನೋಡಿ. ನಿಮಗೆ ಒಂದು ಇದು ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಅದು ಮೇವೆ ಹಾಕೋದಕ್ಕೆ ತುಂಬ ಯೂಸ್ಫುಲ್ ಐಟಮ್ ಇತ್ತು. ನೋಡಿ ಹೆಂಗೆ ಇದೆ ಅಂತ. ಫಿನಿಶ್ ಎಲ್ಲ ಸೂಪರಾಗೈತೆ, ಪೇಂಟಿಂಗ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಇದು ನೋಡಿ, ಇದರಲ್ಲಿ ಮೇವೆ ಹಾಕ್ಬೋದು, ನೀರು ತುಂಬೋದು, ನೀರನ್ನು ಹಾಕ್ಬೋದು ನೀವು ಸರ್. ನೀರು ಇದು ಆ್ಯಕ್ಚುಲಿ ಎಷ್ಟು ಲೀಟ್ರ್ ಕ್ಯಾನ್ ಸರ್ ಇದು? ಸರ್ ಇದು 200 ಲೀಟ್ರ್ ಕ್ಯಾನು ಸರ್. ನೀರು ಎಷ್ಟು ತುಂಬೋದು ಇದರಲ್ಲಿ? ಸರ್ ಇದ್ರಲ್ಲಿ 100 ಲೀಟ್ರ್ ನೀರು ತುಂಬೋದು ಸರ್. ನೋಡಿ ನೀವು ನೀರು ಬೇಕಂದ್ರೆ 100 ಲೀಟ್ರ್ ನೀರು ಇಲ್ಲಿ ತುಂಬ್ತಾ ಇದೆ ನೋಡಿ. ಎಲ್ಲ ಫ್ರೇಮ್ ನೋಡಿ ಪಕ್ಕ ನೀಟಾಗೈತೆ, ತುಂಬ ಹೆವಿ ಆಗಿದೆ ಸರ್. ಫ್ರೇಮ್ ಎಲ್ಲ ಹೆವಿ ಡ್ಯೂಟಿ ಫ್ರೇಮ್ ಅಲ್ವಾ? ಹೌದು ಸರ್, ಫ್ರೇಮ್ ಎಲ್ಲ ಹೆವಿ ಡ್ಯೂಟಿ ಸರ್. 100-150 kg ಕೆಪಾಸಿಟಿ ಇದೆ ಸರ್. ಓ ಹೌದಾ? ಹೌದು ಸರ್. ಓಕೆ. 150 kg ಕೆಪಾಸಿಟಿ ಇದೆ. ಆ ಥರ ಹೆವಿ ಡ್ಯೂಟಿ ಫ್ರೇಮೇ ಮಾಡಿದ್ದಾರೆ. ತೂಕ ತುಂಬ ಇರುತ್ತೆ ಫ್ರೇಮು. ಇದು ತುಂಬ ಲೈಫ್ ಬರುತ್ತೆ, ಬೇಡಿಕೆ ತುಂಬ ಬರುತ್ತೆ ನೋಡಿ. ಎಲ್ಲ ಸೂಪರ್ ಪ್ರಾಡಕ್ಟು. ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಎಲ್ಲ ನೀವು ಮೇವೆ ಹಾಕೋದಕ್ಕೆ, ನೀರು ಹಾಕೋದಕ್ಕೆಲ್ಲ ಇದು ಯೂಸ್ ಮಾಡ್ಬೋದು. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು. ವಿಡಿಯೋಲ್ಲೇ ಅಣು ಫ್ಯಾಬ್ರಿಕೇಷನ್ಸ್ ನಂಬರ್ ಕೊಟ್ಟಿದ್ದೀನಿ. ಫೋನ್ ಹಚ್ಚಿ ಸರ್ ಜೊತೆ ಮಾತಾಡಿ, ಅವ್ರು ನಿಮ್ಗೆ ಲೊಕೇಶನ್ ಕೊಡ್ತಾರೆ. ಇಲ್ಲಿ ಡೈರೆಕ್ಟಾಗಿ ಬಂದು ನೀವು ಪರ್ಚೇಸ್ ಮಾಡಿ. ಸರ್ ಎಷ್ಟು ನಂಬರ್ ಬೇಕಂದ್ರೆ ರೆಡಿ ಮಾಡಿ ಪ್ರೊಡಕ್ಷನ್ ಮಾಡಿ ಕೊಡ್ತೀರಲ್ಲ? ಎಷ್ಟು ನಂಬರ್ ಬೇಕಾದ್ರು, ಯಾವುದೇ ಥರ ಪ್ರಾಡಕ್ಟ್ ಬೇಕಾದ್ರು, ಇದು ಮಾತ್ರ ಅಲ್ಲ ಯಾವುದೇ ಥರ ಪ್ರಾಡಕ್ಟ್ ಬೇಕಾದ್ರೂ ರೆಡಿ ಮಾಡ್ಕೊಡ್ತೀನಿ ಸರ್. ನಿಮಗೆ ಕೃಷಿಗೆ ಬೇಕಾದ ಐಟಮ್ ಎಲ್ಲ ಇವ್ರ ಜೊತೆ ಟ್ರಿಲ್ಲರ್ ಟ್ರಾಲಿ, ಬೈಕ್ ಟ್ರಾಲಿ ಎಲ್ಲ ಅದ ರೀತಿಲಿ ಎಲ್ಲ ಸಿಗ್ತದೆ ನಿಮಗೆ. ಅದು ಬಿಟ್ಟು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಎಲ್ಲ ಮಾಡಿ ಕೊಡ್ತಾರೆ. ಸೊ ಸರ್ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ವಿಡಿಯೋಲ್ಲೇ ಬರ್ತಾ, ಆ ನಂಬರ್ ಕಾಲ್ ಹಚ್ಚಿ ಮಾತಾಡಿ.